ನಿಜವಾಗ್ಲೂ ಇವತ್ತು ಮೊದಲಿಗೆ ನಮ್ಮ ಬಾಲಣ್ಣನವರಿಗೆ, ನಮ್ಮ ಜನಪ್ರಿಯ ಶಾಸಕರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಾಡಿ ರಂಗನಾಥ ಸ್ವಾಮಿ ನಮ್ಮ ಪ್ರಮುಖವಾಗಿ ಪ್ರಥಮ ಬಾರಿಗೆ ನಾವು ಗಣೇಶನ ಪೂಜೆ ಮಾಡಿಸಿದ್ವಿ. ಅಲ್ಲಿಂದ ಚಾಲನೆ ಕೊಟ್ಟಿದ್ದೀವಿ. ಅವರಿಗೆ ಆಯಸ್ಸು, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಮುಂದಿನ ದಿನ ಸಚಿವರಾಗೋಕ್ಕೆ ಅವ್ರಿಗೆ ಅವಕಾಶಗಳನ್ನ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಬಾಲಣ್ಣನ ಮಹಿಳಾ ಅಭಿಮಾನಿ ಬಳಗದಿಂದ ಇವತ್ತು ನಾವು ಪೌರ ಕಾರ್ಮಿಕರಿಗೆ ಸಮಾಸರನ್ನು ಕೊಟ್ಟಿದ್ದೀವಿ. ಹಾಗೆ ಅವರ ಅಭಿಮಾನಿ ಬಳಗದಿಂದ ಇವತ್ತು ಹಾಸ್ಪಿಟ್ಲಿಗೆ ಕೃಷ್ಣಣ್ಣವರಾಗಿರ್ಬೋದು ಮತ್ತು ಪುರಸಭೆ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಕೌನ್ಸಿಲರ್ಗಳು ಹಾಗೂ ಅವರ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಹಾಸ್ಪಿಟಲ್ನಲ್ಲಿ ಹಣ್ಣೆಲ್ಲ ವಿತರಣೆ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದರೆ ನಿಜವಾಗ್ಲೂ ಅವ್ರದ್ದು ಯಾವಾಗಲೂ ಸಮಾಜಮುಖಿ ಕೆಲಸ ಆಗಿರುತ್ತೆ. ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಷ್ಟೇ. ಅವರಿಂದ ನೋಡಿ ನಾವು ಕೆಲವೊಂದನ್ನು ಕಲ್ತಿದ್ದೀವಿ. ಅವ್ರು ಯಾವಾಗಲೂ ಹೇಳ್ತೈತೆ ಪೌರ ಕಾರ್ಮಿಕರು ಜಾಸ್ತಿ ಒತ್ತನ್ನು ಕೊಡ್ತಾರೆ. ಅವರು ಯಾವಾಗಲೂ ಅಷ್ಟೇ. ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ, ಮುಗಿಸ್ಕೊಂಡು ಹೋಗ್ತೀವಿ. ಆದರೆ ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆ ಕ್ಲೀನ್ ಮಾಡೋದಾಗಿರ್ಬೋದು, ಕಾರ್ಯಕ್ರಮ ಆದಮೇಲೆ ಕ್ಲೀನ್ ಮಾಡೋದು, ಸ್ವಚ್ಛವಾಗಿರುವಂಥ ನಮ್ಮ ನಗರ ಪ್ರದೇಶಗಳನ್ನೆಲ್ಲ ಸ್ವಚ್ಛವಾಗಿಡುವಂಥದ್ದೇ ನಾವುಗಳಲ್ಲ. ಹಾಗಾಗಿ ಅವ್ರಿಗೆ ಹೆಚ್ಚಿನ ಆದ್ಯತೆಗಳನ್ನ ಇವತ್ತು ನಾವು ನೀಡಬೇಕು ಅಂತ ಹೇಳಿ ಅವರ ಒಂದು ಹಾದಿನಲ್ಲಿ ನಾವು ಹೋಗ್ತಾಯಿದ್ದೀವಿ. ಹೌದು, ನೋಡೋಣ. ನಾನು ಯಾರಿಗೂ ಬಲವಂತ ಮಾಡೋಣ. ಅಣ್ಣ ಏನು ಆಶೀರ್ವಾದ ಕೊಡ್ತಾರೋ ನಾನು ಆಕಾಂಕ್ಷಿಯಾಗಿದ್ದೀನಿ. ಅಣ್ಣ ಏನು ಆಶೀರ್ವಾದ ಕೊಡ್ತಾರೋ ಅವ್ರ ಮುಖಾಂತರ ಹೋಗ್ತೀನಿ. ಹಾಗೆ ನಮ್ಮ ಅಲ್ಲಿನ ಭಾಗದ ಹಿರಿಯ ಮುಖಂಡರುಗಳೆಲ್ಲ ಏನು ನನಗೆ ಹೇಳಿ ನಾವಿದ್ದೀವಿ, ನೀವು ಮುಂದೆ ಹೋಗಿ ಅಂತ ನನಗೆ ಶಕ್ತಿ ಕೊಟ್ಟರೆ ನಿಜವಾಗ್ಲೂ ಅವ್ರ ಪರವಾಗಿಲ್ಲ ನಿಂತ್ಕೊಂಡು ನಾನು ಕೆಲಸಗಳನ್ನ ಮಾಡೋಕ್ಕೆ ಹಿಡಿಯಿದೆ. ಸಂಘಟನೆ ನಂದು ಇವತ್ತಿಂದನೂ ಅಲ್ಲ, ಸಂಘಟನೆ ನಂದು ಅವತ್ತಿಂದನೂ ಇದೆ. ಚುನಾವಣೆಗೋಸ್ಕರ ನಾನು ಸಂಘಟನೆ ಮಾಡಲ್ಲ. ನಾನು ಯಾವತ್ತೂ ಹೆಣ್ಮಕ್ಳು ಪರವಾಗಿರ್ತೀನಿ. ಯಾವುದೇ ಹೆಣ್ಮಕ್ಳುಗಳಿಗೆ ಕಷ್ಟ ಆದರೂ ನಾನು ಎಲ್ಲೂ ವ್ಯಕ್ತಪಡಿಸ್ಕೊಳ್ಳಲ್ಲ, ತೋರಿಸ್ಕೊಳ್ಳೋಕೆ ಹೋಗಲ್ಲ. ಯಾವುದೇ ಹೆಣ್ಮಕ್ಳಿಗೆ ಕಷ್ಟ ಅಂದರೆ ನಾನು ಪರವಾಗಿ ಹೋಗಿ ನಿಂತಿರ್ತೀನಿ, ಕೆಲಸಗಳನ್ನ ಮಾಡ್ಕೊಂಬಂದಿರ್ತೀನಿ. ಥ್ಯಾಂಕ್ ಯು.